ಅಬ್ಬರ ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಲೆನಾಡು, ಶಿವಮೊಗ್ಗ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಮುಂಗಾರಿನ ಅಬ್ಬರ ಸದ್ಯ ಜೋರಾಗಿದೆ. ತುಂಗಾ ಜಲಾಶಯ ಭರ್ತಿಯಾಗಿದೆ. 8 ಕ್ರಸ್ಟ್ ಗೇಟ್ಗಳಲ್ಲಿ ಈಗ ನೀರನ್ನ ರಿಲೀಸ್ ಮಾಡಲಾಗಿದೆ. ದಾವಣಗೆರೆ, ಹರಿಹರ ಬಳಿ ತುಂಗಭದ್ರಾ ನದಿಗೆ ನೀರು ಹರಿದು ಬಂದಿದೆ. ಮಳೆಯಿಂದಾಗಿ ಹರಿಹರ, ಹೊನ್ನಾಳಿ, ನ್ಯಾಮತಿ ಗ್ರಾಮಸ್ಥರು ಸದ್ಯ ನಿರಾಳರಾಗಿದ್ದಾರೆ. ಜೂನ್ ತಿಂಗಳಿನಲ್ಲಿ ಮಳೆನೇ ಇರಲಿಲ್ಲ. ಈಗ ಸದ್ಯ ಮಳೆ ಬರ್ತಾ ಇದೆ. ಮುಂಗಾರಿನ ಅಬ್ಬರ ಕಾಣಸಿಗ್ತಾ ಇದೆ. ದಾವಣಗೆರೆಯಲ್ಲಿ 58% ಮುಂಗಾರು ಮಳೆಯ ಕೊರತೆ ಇದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಮಲೆನಾಡು, ಶಿವಮೊಗ್ಗ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದೆ. ತುಂಗಾ ಜಲಾಶಯ ಭರ್ತಿಯಾಗಿದೆ. ಅದರ ಪರಿಣಾಮ 8 ಕ್ರಸ್ಟ್ ಗೇಟ್ಗಳಲ್ಲಿ ನೀರನ್ನ ರಿಲೀಸ್ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಡಲಾಗಿದೆ. ಹೀಗಾಗಿ ಏನು ಬತ್ತಿ ಹೋಗಿದಂತಹ ತುಂಗಭದ್ರಾ ನದಿಗೆ ಈಗ ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯದಲ್ಲಿ. ಸದ್ಯ ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿರುವಂತಹ ಈ ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ. ಕಳೆದ 3 ದಿನಗಳ ಹಿಂದೆ ಈ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಆದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ತುಂಗಾ ಜಲಾಶಯ ಈಗ ಭರ್ತಿಯಾಗಿರುವಂಥದ್ದು. ತುಂಗಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ 8 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 13,300 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗಿದೆ. ಹೀಗಾಗಿ ಸಾಕಷ್ಟು ಈಗ ತುಂಗಭದ್ರಾ ನದಿಗೆ ಒಂದು ರೀತಿ ಜೀವ ಕಳೆ ಬಂದಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಸಂಪೂರ್ಣವಾಗಿ ಬತ್ತಿ ಹೋದಂತಹ ತುಂಗಭದ್ರಾ ನದಿಗೆ ಈಗ ಜೀವ ಕಳೆ ಬಂದಿರುವ ಹಿನ್ನೆಲೆಯಲ್ಲಿ ಈ ನದಿ ತೀರದ ಗ್ರಾಮಗಳಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಯಾಕಂದರೆ ದಾವಣಗೆರೆ ಜಿಲ್ಲೆಯಲ್ಲಿ 58% ಮುಂಗಾರು ಮಳೆಯ ಕೊರತೆ ಇರುವಂಥದ್ದು. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಹರಿಹರ, ಅದೇ ರೀತಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ನ್ಯಾಮತಿ ತಾಲೂಕಿನ ರೈತರು ಕಂಗಾಲಾಗಿದ್ದರು. ನದಿಗೆ ನೀರು ಬರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಆತಂಕಗೊಂಡಿದ್ದರು. ಆದರೆ ಈಗ ಏನು ತುಂಗಾ ಜಲಾಶಯ ಭರ್ತಿಯಾಗಿರೋದ್ರಿಂದ, ನೀರು ಹರಿಬಿಟ್ಟಿರೋದ್ರಿಂದ ಒಂದು ರೀತಿ ತುಂಗಭದ್ರಾ ನದಿಗೂ ಸಹ ಜೀವ ಕಳೆ ಬಂದಿದೆ. ಇಲ್ಲಿರುವಂತಹ ರೈತರು ಸಹ ಒಂದು ರೀತಿ ನಿರಾಳರಾಗಿದ್ದಾರೆ. ಏನು ಮಳೆ ಕೊರತೆ ಇರಿದೆ, ಆದರೆ ಈಗ ನದಿಗೆ ನೀರು ಬಂದಿರೋದ್ರಿಂದ ನದಿ ತೀರದ ರೈತರು ಮತ್ತು ನದಿ ತೀರದ ಗ್ರಾಮಸ್ಥರು ಒಂದು ರೀತಿ ನಿರಾಳರಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಥಳೀಯರಿದ್ದಾರೆ. ಏನ್ ಹೇಳಿದ್ರಿ ಸರ್, ಈ ಬಾರಿ ತೀವ್ರ ಮಳೆ ಕೊರತೆ ಎಲ್ಲೂ ಸಹ ಬಿತ್ತನೆ ಆಗಿಲ್ಲ? ಹೌದೌದು, ಎಲ್ಲಿಯೂ ಆಗಿಲ್ಲ. ಬರಗಾಲನ ಹೊರತು ಈಗ ಸ್ವಲ್ಪ ಸಮಾಧಾನಕರ ಇದೆ. ಇಲ್ಲಿ ನದಿ ತೀರದ ಗ್ರಾಮಗಳಿಗೆ ಸಮಾಧಾನ ಆಯ್ತು. ಏನ್ ಹೇಳ್ತಾರೆ ಸರ್, ಈ ಸರಿ ಅದೇ ಸರ್ ಬರಗಾಲನೇ ಸರಿ ಸರ್. ಆ ಕಡೆಗೆಲ್ಲ ವಿಜಯನಗರ ಎಲ್ಲ ಕಡೆಗೆ ಬರಗಾಲನೇ, ಮಳೆನೇ ಇಲ್ಲ, ಬೆಳೆ ಎಲ್ಲ ಇನ್ಸ್ಟಿಟ್ ಅದಾವು. ಸ್ವಲ್ಪ ಈ ಕಡೆ ಈಗ ನದಿ ಕಡೆ ಸ್ವಲ್ಪ ಉತ್ತಮ. ಸೊ ಈ ಕುಡಿಯೋ ನೀರು ಸ್ವಲ್ಪ ಏನು ಅಭಾವ ಇದ್ದಂಗೆ ಆಗುತ್ತೆ. ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಇಲ್ಲ ಬಿತ್ತನೆ ಆಗಿಲ್ಲ. ಕೆಲವು ಕಡೆ ರಾಗಿ ಆಗಿಲ್ಲ ಭಾಳ ಕಡೆ ಆಗಿಲ್ಲ. ರಾಗಿ ಬಿತ್ತಬೇಕಂತ ಬಿಟ್ರೆ ಮಳೆ ಎಲ್ಲ ಏನು ಮಾಡ್ತಾರೆ ಪಾಪ. ಮಳೆದಕ್ಕೆ ಏನು ಪಾಪ ರೈತರಿಗೆ ಭಾಳ ಕಷ್ಟ ಸರ್ ಪಾಪ. ಏನು ಮಾಡ್ತಾರೆ ರೈತರಿಗೆ? ಬೆಳೆ ಎಲ್ಲ ಆಮೇಲೆ ಬೆಳೆಗೆ ಸರಿಯಾದ ಬಲನೂ ಸಿಗಲ್ಲ. ಏನು ಮಾಡ್ತಾರೆ ಪಾಪ. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೆಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.